ದೇಶದ ಏಕೈಕ ಫ್ಲೋಟಿಂಗ್ ಮಾರ್ಕೆಟ್ ಅಂದ್ರೆ ಅದು ಶ್ರೀನಗರದ ದಾಲ್ನೇಕ್ನಲ್ಲಿ ಇರುವಂತದ್ದು. ನಾ ಈಗ ಸದ್ಯ ದಾಲ್ನೇಕ್ನಲ್ಲೇ ಇದ್ದೀನಿ. ಇದರ ವಿಶೇಷತೆಗಳೇನು ಮತ್ತೆ ಇಲ್ಲಿರುವಂತಹ ವ್ಯಾಪಾರ ವಹಿವಾಟು ಹೇಗೆ ನಡೀತೆ ಅನ್ನುವಂತಹ ಸಂಪೂರ್ಣ ಚಿತ್ರಣವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ಈಗ ನೀವು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇದ್ರಿ ಮತ್ತೆ ನನ್ನ ಪಕ್ಕದಲ್ಲಿ ನೋಡ್ತಾ ಇದ್ರಲ್ಲ, ಇದು ಪೂರ್ತಿ ಏನಂದ್ರೆ ದಾಲ್ ಲೇಕ್. ಇದು ಈ ದಾಲ್ ಲೇಕ್ ನಲ್ಲಿರುವಂತಹ ಫ್ಲೋಟಿಂಗ್ ಮಾರ್ಕೆಟ್. ಇದು ದೇಶದಲ್ಲೇ ಇರುವಂತಹ ಏಕೈಕ ಮಾರ್ಕೆಟ್. ಮತ್ತೆ ಅದರ ಜೊತೆಗೆ ಇದರ ವಿಶೇಷತೆ ಏನು ಅಂದ್ರೆ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆವರೆಗೆ ತರಕಾರಿಗಳನ್ನ ಮಾರಾಟ ಮಾಡಲಾಗುತ್ತೆ ಇಲ್ಲಿ. ತದನಂತರ ಏನಂದ್ರೆ ಪ್ರವಾಸಿಗರಿಗೋಸ್ಕರ ವಿವಿಧ ಬಗೆಯ ಜಮ್ಮು ಕಾಶ್ಮೀರದ ಪಾರಂಪರೆಯನ್ನ ಸಾರುವಂತಹ ಆ ಒಂದು ಇಲ್ಲಿರುವಂತಹ ಶಾಲ್ಸ್ ಗಳಾಗಿರ್ಬೋದು ಅಥವಾ ಸ್ವೆಟರ್ಸ್ ಗಳಾಗಿರ್ಬೋದು ಅಥವಾ ಇಲ್ಲಿರುವಂತಹ ಕಾರ್ಪೆಟ್ಸ್ ಗಳಾಗಿರ್ಬೋದು. ಯಾಕಂದ್ರೆ ಇಲ್ಲಿರುವಂತಹ ಕಾರ್ಪೆಟ್ಸ್ ಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಹೆಸರನ್ನ ಪಡೆದಿರುವಂತವು. ಇಡೀ ವಿಶ್ವದಲ್ಲೇ ಕಾಶ್ಮೀರ ಶಾಲು, ಕಾಶ್ಮೀರ ಕಾರ್ಪೆಟ್ ಗಳಂತಂದ್ರೆ ಅದಕ್ಕೆ ತನ್ನದೇ ಆದಂತಹ ಪ್ರಾಮುಖ್ಯತೆ ಇದೆ. ಅಂತಹ ಏನಂದ್ರೆ ಕಾರ್ಪೆಟ್ ಗಳನ್ನ ಮತ್ತೆ ಶಾಲ್ ಗಳನ್ನ ಮಾರಾಟ ಮಾಡುವಂತಹ ಫ್ಲೋಟಿಂಗ್ ಮಾರ್ಕೆಟ್ ಇದು. ಮತ್ತೆ ಪ್ರವಾಸಿಗರಿಗೆ ಸದಾ ಕೈ ಬೀಸಿ ಕರೆಯುವಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶ ಈಗ ಪೂರ್ತಿಯಾಗಿ ಸ್ತಬ್ಧವಾಗಿದೆ. ಕಾರಣ ಏನು ಅಂದ್ರೆ ಕಳೆದ 15 ದಿವಸಗಳಿಂದ ನಡೀತಿರ್ತಕ್ಕಂತಹ ನಿರಂತರವಾದಂತಹ ಆ ಒಂದು ಘರ್ಷಣೆ ಇದೆಯಲ್ಲ, ಅಂದ್ರೆ ಸ್ಪೆಷಲಿ ಯಾವಾಗ ಪೆಹಲ್ಗಾಮ್ನ ಬೈಸರ್ನ್ ವ್ಯಾಲಿ ಆಗಿರ್ತಕ್ಕಂತಹ ಅಂದ್ರೆ ಉಗ್ರರ ಅಟ್ಟಹಾಸದ ನಂತರ ಈ ಒಂದು ಪ್ರದೇಶ ಪೂರ್ತಿಯಾಗಿ ಪ್ರವಾಸಿಗರು ಖಾಲಿಯಾಗ್ಬಿಡ್ತಾರೆ. ಈ ಪ್ರದೇಶ ಕೇವಲ ವರ್ಷದಲ್ಲಿ 4 ರಿಂದ 5 ತಿಂಗಳುಗಳು ಮಾತ್ರ ಓಪನ್ ಆಗಿರುತ್ತೆ. ಓಪನ್ ಅಂದ್ರೇನು, ಪ್ರವಾಸಿಗರ ಕೈ ಬಿಸಿ ಸೆಳೆಯುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ್ಮೇಲೆ ಇಡೀ ಈ ಕೆರೆ ದಾಲ್ ಲೇಕ್ ಪೂರ್ತಿಯಾಗಿ ಹಿಮದಿಂದ ಆವೃತವನ್ನ ಪಡ್ಕೊಳ್ಳುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇಲ್ಲಿ ಏನಂದ್ರೆ ಬೋಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ. ಇರುವಂತಹ 4 ರಿಂದ 5 ತಿಂಗಳುಗಳಲ್ಲೇ ಇಲ್ಲಿರುವಂತಹ ಪ್ರವಾಸಿಗರು ಪೂರ್ತಿಯಾಗಿ ಈ ಒಂದು ಪ್ರದೇಶದ ಸೌಂದರ್ಯವನ್ನು ಅನುಭವಿಸುವಂತದ್ದು. ಮತ್ತೆ ಅದರ ಜೊತೆಗೆ ಈ ಒಂದು ಪ್ರದೇಶ ಹೇಗಿದೆ ಅಂದ್ರೆ ಇಡೀ ಈ ಒಂದು ಕೆರೆಯ ದಾಲ್ ಲೇಕ್ ನ ಸುತ್ತಮುತ್ತ ಯಾವ ಭಾಗದಲ್ಲಿ ನೋಡ್ರು ಸಹಿತ ನಿಮಗೆ ಹಿಮಪರ್ವತಗಳು ಕಾಣಿಸ್ತವೆ. ಅಂದ್ರೆ ಹಿಮಪರ್ವತದ ಸರೌಂಡಿಂಗ್ ಅಲ್ಲಿರುವಂತಹ ಪರ್ವತಗಳ ಸರೌಂಡಿಂಗ್ ಅಲ್ಲಿರುವಂತಹ ಮಧ್ಯ ಭಾಗದಲ್ಲಿರುವಂತಹ ಈ ಒಂದು ದಾಲ್ ಲೇಕ್ ನ ಕಣ್ತುಂಬಿಸ್ಕೊಳ್ಬೇಕು ಅಂತ ಬಹಳಷ್ಟು ಜನ ಪ್ರವಾಸಿಗರು ಪ್ರತಿ ವರ್ಷವೂ ಸಹಿತ ಬರ್ತಾರೆ. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇಲ್ಲಿ ಯಾರೂ ಸಹಿತ ಪ್ರವಾಸಿಗರು ಬರ್ತಾ ಇಲ್ಲ. ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ ಈ ಒಂದು ಸ್ಥಳಕ್ಕೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಜನರು ಇದರ ಮೇಲೆ ಆದಾಯವನ್ನ ಇಟ್ಕೊಂಡು ಕುತ್ಕೊಂಡಿದ್ರು. ಮತ್ತೆ ಇಡೀ ದೇಶದಲ್ಲೇ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಫ್ಲೋಟಿಂಗ್ ನಲ್ಲಿ ಒಂದು ಪೋಸ್ಟ್ ಆಫೀಸ್ ಇದ್ರೆ ಅದು ಈ ದಾಲ್ ಲೇಕ್ ನಲ್ಲಿದೆ. ದೇಶದ ಏಕೈಕ ಕೆರೆಯಲ್ಲಿರುವಂತಹ ದಾಲ್ ಲೇಕ್ ನಲ್ಲಿರುವಂತಹ ಪೋಸ್ಟ್ ಆಫೀಸ್ ಅಂದ್ರೂ ಸಹಿತ ಅದು ಈ ಒಂದು ಪ್ರದೇಶದಲ್ಲಿ ಇರುವಂತದ್ದು. ಮತ್ತೆ ಅದರ ಜೊತೆಗೆ ಇಲ್ಲಿ ಬೋಟ್ ಹೌಸ್ ಗಳಿದಾವೆ. ಬರೋಬ್ಬರಿ 2,500 ರಿಂದ 3,000 ರೂಮ್ ಗಳಿರುವಂತಹ ಬೋಟ್ ಹೌಸ್ ಗಳಿದಾವೆ. ಅಂದ್ರೆ ಅಷ್ಟರ ಮಟ್ಟಿಗೆ ದೊಡ್ಡದಾದಂತಹ ಮಾರ್ಕೆಟ್ ಇದು. ಪ್ರವಾಸಿಗರನ್ನೇ ಅತಿ ಹೆಚ್ಚು ನಂಬಿಕೊಂಡು ಜೀವನವನ್ನ ಸಾಗಿಸ್ತಾ ಇರುವಂತಹ ಒಂದು ಸ್ಥಳ. ಆದ್ರೆ ಈಗ ಪೂರ್ತಿಯಾಗಿ ಖಾಲಿಯಾಗಿರುವಂತದ್ದು, ಪೂರ್ತಿಯಾಗಿ ಜನರೇ ಇಲ್ಲದೆ ಏನಂದ್ರೆ ಬಿಕೋ ಅಂತ ಇದೆ ಇಂತಹ ಪ್ರದೇಶ. ಈಗ ದೊಡ್ಡ ಮಟ್ಟದಲ್ಲಿ ಆದಾಯದಿಂದ ಹೊಡೆತವನ್ನ ಪಡ್ಕೊಂಡಿರುವಂತದ್ದು. ಜನರು ಇದರ ಮೇಲೆ ಜೀವನವನ್ನ ಸಾಗಿಸ್ತಾ ಇದ್ರು. ಜೀವನವನ್ನ ಸಾಗಿಸೋದು ಹೇಗಾರದಿರಲಿ, ಇವರಿಗೆ ಆದಾಯ ಇಡೀ ವರ್ಷದಲ್ಲಿ ಸಿಗುವಂತದ್ದೇ ಕೇವಲ ಈ 4 ರಿಂದ 5 ತಿಂಗಳುಗಳ ಕಾಲ ಮಾತ್ರ. ಮತ್ತೆ ಬಹಳಷ್ಟು ಜನರ ಹತ್ರ ಇಲ್ಲಿ ವ್ಯಾಪಾರ ವಹಿವಾಟನ್ನ ನಂಬಿಕೊಂಡೇ ಜೀವನವನ್ನ ಸಾಗಿಸ್ತಾ ಇದ್ರು. ಯಾಕಂದ್ರೆ ಎಲ್ಲರ ಹತ್ರನೂ ಸಹಿತ ಭೂಮಿ ಇಲ್ಲ. ಭೂಮಿ ಇದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಆಪಲ್ ಬೆಳಿತಾರೆ, ಡ್ರೈ ಫ್ರೂಟ್ಸ್ ಗಳನ್ನ ಬೆಳಿತಾರೆ. ಅದನ್ನ ಹೊರತುಪಡಿಸಿದ್ರೆ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಏನೋ ಮಧ್ಯವರ್ತಿ ಏನೋ ಮಿಡ್ಲ್ ಕ್ಲಾಸ್ ಏನಂದ್ರೆ ಜನರು ಇರ್ಬೋದು, ಅವರೆಲ್ಲರೂ ಸಹಿತ ಪ್ರವಾಸಿಗರ ಮೇಲೆ ಒಂದು ವಾಹನಗಳನ್ನ ಇಟ್ಕೊಂಡಿದ್ದಾರೆ, ಟ್ರಾವೆಲ್ಸ್ ಗಳನ್ನ ಇಟ್ಕೊಂಡಿದ್ದಾರೆ, ಇಲ್ಲ ಹೋಟೆಲ್ಗಳನ್ನ ಇಟ್ಕೊಂಡಿದ್ದಾರೆ. ಈ ರೀತಿಯಾಗಿ ಪ್ರವಾಸೋದ್ಯಮದ ಬಿಸ್ನೆಸ್ ಗಳ ಮೇಲೆ ಏನಾದ್ರೆ ಆಧಾರವಾಗಿ ಇಟ್ಕೊಂಡಿದ್ರು. ಈಗ ಎಲ್ಲವೂ ಸಹಿತ ಕ್ಲೋಸ್ ಆಗಿದೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಪ್ರವಾಸಿಗರು ಬರಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇವರ ಆದಾಯ ಸಂಪೂರ್ಣವಾಗಿ ಕುಂಠಿತ ಆಗಿರುವಂತಹ ಕಾರಣಕ್ಕಾಗಿ ಜೀವನ ಮಟ್ಟವನ್ನ ಸಹಿತ ನಡೆಸೋದಕ್ಕೆ, ಜೀವನವನ್ನ ಹೇಗೆ ನಡೆಸಬೇಕು ಅನ್ನುವಂತಹ ಪ್ರಶ್ನೆ ಇವ್ರ ಹತ್ರ ಕಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರದ ದಾಲ್ ಲೇಕ್ ನಿಂದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.